ಎಲ್ಲೋಗ್ಬಿಟ್ಟಿದ್ರಿ, ಮಾಯ ಆಗ್ಬಿಟ್ಟಿದ್ರಿ. ಉಗ್ರಂ ಮೇಲೆ ಲಾಸ್ಟ್ ಮತ್ತೆ ನೋಡ್ಲೇ ಇಲ್ಲ ನಿಮ್ಮನ್ನ. ಇಲ್ಲ, ಮದುವೆ ಆಗ್ಬಿಟ್ಟು ಸೆಟ್ಲಾಗಿ ಮಕ್ಕಳು ಮಾಡ್ಕೊಂಡು ಫ್ಯಾಮಿಲಿ ಏನಾದ್ರು ಆಗ್ಬಿಟ್ರಾ? ಇಲ್ಲ, ಡೈರೆಕ್ಟಾಗಿ ಒಂದು ಮಗು ಮಾಡ್ಬಿಟ್ಟಿದ್ದೀನಿ. ಡೈರೆಕ್ಟಾಗಿ ಮಗು ಅಂದರೆ ಮೊನ್ನೆ ಬೇಡ ಬಿಡೋದಿಲ್ಲ ಹೇಳೋದು. ಇದು ಮೋಸ್ಟ್ಲಿ ಗಂಡಸರಿಗೆ ಅದಿದೆಯಲ್ಲ, ಅದೊಂದು ಪಾವನ ಫೀಮೇಲ್ಸ್ಗೆ ಮಾತ್ರ ಅದು ಪಾಸಿಬಲ್, ಹೆಂಗಸರಿಗೆ ಮಾತ್ರ ಅದು. ಒಬ್ಬ ಗಂಡಸು ಅವನ ಕನಸನ್ನೇ ಮಗು ಥರ ಅಂದರೆ ಡೆಲಿವರ್ ಮಾಡ್ತಾನೆ. ಎಸ್ಪೆಷಲಿ ಸಿನಿಮಾ ಮಾಡೋದು ಅಂತ ಹೇಳಿದ್ರೆ ನಮ್ಮೆಲ್ರಿಗೂ ಗೊತ್ತಿದೆ, ಯಾವ ಹೆರಿಗೆ ನೋವಿಗಿಂತ ಕಮ್ಮಿ ಇಲ್ದಿರೋದು ಅಂತ ಅಂದ್ಬಿಟ್ಟು. ಹಾಗಾಗಿ ನೀವು ಅದನ್ನ ಮಗು ಅಂತ ಹೇಳಿ, ಅದನ್ನು ಮಗು ಅಂತ ಇವತ್ತಿನ ಮಾಡರ್ನಿಟಿಗೆ ಸ್ವಲ್ಪ ಸಿಂಕ್ ಆಗಲಿ ಅಂತ ಹೇಳಿದೆ ಅಷ್ಟೇ. ಚೆನ್ನಾಗಿ ಕಂಪೇರ್ ಮಾಡಿದ್ರೆ. ಎಸ್. ಹೇಳಿ, ಏನು ಸಮಾಚಾರ, ಏನು ಮ್ಯಾಟ್ರು? ನೋಡಿ, ಎಲ್ಲರೂ ಬಾಯಲ್ಲೂ ತುಂಬ ಕಾಮನ್ ಆಗಿ ಇವತ್ತು ನಡೀತಾ ಇರೋದು ಏನು ಅಂತ ಹೇಳಿದ್ರೆ ಮ್ಯಾಟ್ರು ಅಂತ. ಸೊ ಏನು ಮತ್ತು ಈ ಮ್ಯಾಟ್ರ್ ಬಗ್ಗೆ ಹಿಂದೆ ಹೋದಾಗ ಈ ಮ್ಯಾಟ್ರ್ ಹಿಂದೆ ಇರೋದೆಲ್ಲ ಜಾಸ್ತಿ ಲವ್ವೇ. ಯಾವುದೇ ವಿಚಾರ ತೊಗೊಳ್ಳಿ ಡೀಪಾಗಿ ಹೋದಾಗ ಲವ್ವೇ. ಸೊ ಅದಕ್ಕೆ ಅದು ಲವ್ ಮ್ಯಾಟ್ರು ಅಂತ ಒಂದು ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅದ್ರ ಮಧ್ಯದಲ್ಲಿ ಉಗ್ರಂ ಆದಮೇಲೆ ಒಳ್ಳೆ ಅವಕಾಶ ಕೊಟ್ಟರು ಪ್ರಶಾಂತ್ ನೀಲ್ ಸರ್, ಮತ್ತು ನನ್ನ ಕರ್ಕೊಂಡೋಗಿದ್ದು ನನ್ನ ಸ್ನೇಹಿತರೊಬ್ಬರು ರಾಮ್ ಸರ್ ಅಂತ ಇದ್ದರು. ಅವ್ರ ಮೂಲಕ ಅಲ್ಲಿ ಇಂಟ್ರೊಡ್ಯೂಸ್ ಆಗಿ ಆ ಸಿನಿಮಾ ಮಾಡಿದೆ. ದೇವ್ರ ದಯೆಯಿಂದ ತುಂಬ ಒಳ್ಳೆ ರೆಕಗ್ನೈಸೇಷನ್ ಸಿಕ್ತು, ಸಾಕಷ್ಟು ಅವಕಾಶಗಳು ಬಂದವು. ಬಟ್ ಎಲ್ಲೋ ಒಂದು ಪ್ರಾಪಗ್ಯಾಂಡ ಅಥವಾ ಒಂದು ಪ್ರೊಜೆಕ್ಷನ್ ಪಾಯಿಂಟ್ ಆಫ್ ವ್ಯೂ ಯಾಕೋ ಇನ್ನೂ ಏನೋ ಬೇಕು ಅಂತ ಅನ್ನಿಸ್ತು. ಮತ್ತು ನನಗೆ ಮೂಲತಃ ತುಂಬ ಆಸೆ ಇದ್ದಿದ್ದೆ ಡೈರೆಕ್ಷನ್ ಪಾಯಿಂಟ್ ಆಫ್ ವ್ಯೂ. ನಾನಲ್ಲಿ ಪ್ರಶಾಂತ್ ನೀಲ್ ಸರ್ ಹತ್ರ ಕೇಳ್ಕೊಂಡು ಹೋಗಿದ್ದು ಡೈರೆಕ್ಷನ್ ಅವಕಾಶ ಬೇಕು ಅಂತಲೇ. ಓಕೆ. ಅವರು ನನ್ನ ನೋಡಿ ಆಯಿತು ಅದನ್ನು ಮತ್ತು ಇದನ್ನು ಎರಡೂ ಒಟ್ಟಿಗೆ ಮಾಡೋಣ ಅಂತ ಒಂದು ಚಿಕ್ಕ ಜರ್ನಿ ಆಯ್ತು ಅಲ್ಲಿ. ಓಕೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್. ಅದಾದಮೇಲೆ ಐ ಪರ್ಸ್ಯೂಡ್ ಮೈ ಇಂಟ್ರೆಸ್ಟ್ ಆಫ್ ಡೈರೆಕ್ಷನ್, ಕಲ್ತ್ಕೋಬೇಕು ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಅದಕ್ಕಿಂತ ಮುಂಚೆ ನಾನು KM ಚೈತನ್ಯ ಸರ್ ಜೊತೆ ಆ ದಿನಗಳು ಅವ್ರದ್ದು ಆದಮೇಲೆ ಸೂರ್ಯಕಾಂತಿ ಅಂತ ಒಂದು ಸಿನಿಮಾ ಮಾಡಿದೆ, ಅವ್ರಿಗೆ ಅಸಿಸ್ಟೆಂಟಾಗಿ. ನಂತರ ನಮ್ಮ ಸೂರಿ ಸರ್ ಜೊತೆ ಕಡ್ಡಿಪುಡಿ ಅಂತ ಒಂದು ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಕ್ತು. ಅಲ್ಲಿ ಅವ್ರಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿ ಆ ಜರ್ನಿ ಮುಗಿಸ್ಕೊಂಡು ಹೋಗಿ ನಂತರ ಇನ್ನೊಂದೇನೋ ಸಿನಿಮಾ ಆಗಬೇಕಾಗಿತ್ತು. ಆ ಸಿನಿಮಾ ಲೆಫ್ಟ್ ಟು ರೈಟ್ ಆಗಿ ಒಂದು ಲವ್ ಮ್ಯಾಟ್ರ್ ಆಗೋಯ್ತು. ಅಂದರೆ ಡೈರೆಕ್ಷನು ನೀವೇನ ಈ ಸಿನಿಮಾಗೆ? ಹೌದು. ಡೈರೆಕ್ಷನ್ ಕಮ್ಮಿ ಹೀರೋ ಎರಡು. ಹೌದು. ಬಟ್ ಈ ಉಗ್ರಂ ಸಿನಿಮಾದಲ್ಲಿ ತಗೊಂಡ್ರೆ ಅದರಲ್ಲಿ ಸ್ವಲ್ಪ ಏಜಿಗೆ ಮೀರಿದ ಪಾತ್ರ ಅಂತ ಅನಿಸಿಲ್ವಾ? ಉಗ್ರಂ ಅಲ್ಲ, ಇಲ್ಲ, ಅದು ಒಂದು ಯಂಗ್ ರಿಪೋರ್ಟರ್ ಅಂತ ಅನ್ಕೋಬೋದು. ಯಂಗ್ ರಿಪೋರ್ಟರ್ ಎಲ್ಲ ನಿಮಗೆ ರೆಸ್ಪಾನ್ಸಿಬಿಲಿಟಿ ತೊಗೊಳೋದಕ್ಕೆ ಅದೊಂದು ಮನಸ್ಥಿತಿನೇ ಹೊರತು ವಯಸ್ಸು ಅಲ್ವೇ ಇಲ್ಲ. ಈಗ ನಾವು ನೋಡ್ತಾ ಇರ್ತೀವಿ, ಅದು ಚಿಕ್ಕ ಕೂಡ ಏನೋ ಮಾಡ್ತಾನೆ ದೊಡ್ಡವನು ಮಾಡ್ದಂಗೆ ಮಾಡ್ತಾವನೆ ಅನ್ನೋ ಥರ. ಸೊ ಅದು ಅವ್ರ ವಿಜುವಲೈಸೇಷನ್. ಮತ್ತು ನಿಮ್ಗೆ ಗೊತ್ತು, ಪ್ರಶಾಂತ್ ನೀಲ್ ಸರ್ ಬಗ್ಗೆ ಇಂಟ್ರಡಕ್ಷನ್ನೇ ಬೇಕಾಗಿಲ್ಲ. ಇವಾಗ ನಾಟ್ ಓನ್ಲಿ ಟು ಅಸ್, ರೆಸ್ಟ್ ಆಫ್ ಇಂಡಿಯಾ, ಇಡೀ ಭಾರತಕ್ಕೆ ಅವ್ರಿಗೆ ಇವತ್ತು ಅಷ್ಟು ಮಟ್ಟಿಗೆ ಅವ್ರದ್ದು ಡೀಟೇಲಿಂಗ್ ಆಫ್ ವರ್ಕ್ ನೋಡಿ. ಸೊ ಅವ್ರೇನೋ ಒಂದು ಮಾಡಿರ್ತಾರೆ ಅಂದರೆ ಅದಕ್ಕೊಂದು ಏನೋ ಒಂದು ಹಿಂದೆ ಕತೆ ಇರುತ್ತೆ. ಆ ಕತೆ ಮೂಲಕ ಏನೋ ಹೇಳಕ್ಕೆ ಹೋಗಿರ್ತಾರೆ, ಅದು ಹಾಗೆ ಕನ್ವೆ ಆಗಿದೆ. ಇವಾಗ ನಮಗಂತೂ ಅದು ತಲುಪಿದೆ. ಯಾಕಂತೇಳಿದ್ರೆ ಇವತ್ತೂ ಎಷ್ಟೋ ವರ್ಷಗಳಾದಮೇಲೆ ಇವತ್ತು ನಾನು ನೀವು ಡಿಕ್ಕಿ ಹೊಡಿತೀವಿ, ನೀವು ಅದನ್ನು ರೀಕಾಲ್ ಮಾಡ್ತೀರಾ, ಅದಕ್ಕೆ ಕನೆಕ್ಟ್ ಮಾಡ್ಕೋತೀರಾ ಅಂತ ಹೇಳಿದ್ರೆ ದಟ್ಸ್ ದ ಪವರ್ ಆಫ್ ಡೈರೆಕ್ಷನ್ ಆ್ಯಂಡ್ ದಟ್ಸ್ ದ ಪವರ್ ಆಫ್ ಕ್ಯಾರೆಕ್ಟರ್ ವಾಟ್ ಹ್ಯಾಸ್ ಬಿಲ್ಟ್. ಸೊ ಎಸ್, ಲಕ್ಕಿ ಅಷ್ಟೇ. ಎಲ್ರಿಗೂ ಅವಕಾಶ ಸಿಗಲ್ಲ, ಒಳ್ಳೆ ಅವಕಾಶ ಸಿಕ್ತು ನಮಗೆಲ್ಲ. ಬಟ್ ನನಗೆ ಒಂದು ಮೇಜರ್ ಪ್ರಶ್ನೆ ಅಂತ ಅಂದರೆ, ಉಗ್ರಂ ಸಿನಿಮಾ ಬಂದು ರಿಲೀಸ್ ಆದಮೇಲೆ ಆ ಸಿನಿಮಾದಲ್ಲಿ ಮಾಡಿರೋ ಎಷ್ಟೋ ಕ್ಯಾರೆಕ್ಟರ್ಗಳು, ಟೆಕ್ನಿಷಿಯನ್ಸು ಮತ್ತು ನಾರ್ಮಲಾಗಿ ಆರ್ಟಿಸ್ಟ್ಗಳು, ಸೊ ಒಂದು ಲೆವೆಲ್ಗೆ ಬೇರೆ ಲೆವೆಲ್ಗೆ ಹೋಗಿದ್ದಾರೆ. ಬಟ್ ಸಡನ್ನಾಗಿ ನೀವು ಕಾಣೆ ಆಗೋಗ್ಬಿಟ್ರೆ ಯಾಕೆ ಅಂತ ಅದು ಪ್ರಶ್ನೆ. ಏನಿಲ್ಲ, ನನ್ನ ಪರ್ಫ್ಯೂರೆನ್ಸ್ ಇದ್ದಿದ್ದೆ ಡೈರೆಕ್ಷನ್ ಕಡೆಗೆ. ನನ್ನ ಆ್ಯಕ್ಟಿಂಗ್ ಮೇಲೆ ಇದ್ದಿದ್ದು ಒಲವಿಗಿಂತ ಜಾಸ್ತಿ ಇವತ್ತು ಅಷ್ಟೇ ನಾನೊಬ್ಬ ಟೆಕ್ನಿಷಿಯನ್ ಅಂತ ಕರ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಎಲ್ಲೇ ನೀವು ಹೋಗಿ ಹೀರೋ ಆಗಿ ಸಿನಿಮಾ ಆ್ಯಕ್ಟರು ಅಥವಾ ಹೀರೋ ಅಂತೇಳಿ ನಂಗೆ ಒಂದು ಸ್ವಲ್ಪ ಸಂಕೋಚನೆ ಆಗುತ್ತೆ. ನನಗೆ ಡೈರೆಕ್ಟರ್ನೇ ಸ್ವಲ್ಪ ಹೆಮ್ಮೆ ಜಾಸ್ತಿ ಫೀಲಿಂಗ್ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಅದು ನನಗೆ ಅದೊಂದು ಚಿಕ್ಕ ಕತೆ ಇದೆ. ನಾನು ಏನಕ್ಕೆ ಡೈರೆಕ್ಟ್ರೇ ಆಗಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಆಗಿದ್ದೆ ಅನ್ನೋದೊಂದು ಚಿಕ್ಕ ಕತೆ ಇದೆ. ಒಂದ್ಸಲಿ ಓವರ್ ದ ಕಾಫಿ ಮಾತಾಡೋಣ, ಚಾಯ್ ಪೇ ಚರ್ಚೆ ಮಾಡೋಣ. ಓಕೆ. ಲವ್ ಮ್ಯಾಟರ್. ಸೊ ಲವ್ ಮ್ಯಾಟರ್ ಅಂದರೆ ಏನು, ರೆಗ್ಯುಲರ್ ಸ್ಟೋರಿನೋ ಏನಾದ್ರು ಬೇರೆ ಸಮಥಿಂಗ್ ಸ್ಪೆಷಲ್ ಏನಾದ್ರು ಇರಲೇಬೇಕು, ಇಲ್ಲಾಂದರೆ ಕಷ್ಟ ಟ್ರೆಂಡಲ್ಲಿ? ಹೌದು. ಏನು ಮಾಡ್ಕೊಂಡು ಇವತ್ತು ಏನಾಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಾವು ಎಲ್ಲ ಟ್ರೆಂಡ್ ಫಾಲೋ ಮಾಡ್ತಾ ಏನು ನಮ್ಮ ಮೂಲಗಳಿದೆ, ಮೂಲ ಅಂತ ಹೇಳೋಕ್ಕಾಗಲ್ಲ ಸರ್. ಏನು ಗೊತ್ತಾ, ಈ ಲವ್ ಮ್ಯಾಟ್ರು ಅಂತ ತೊಗೊಂಡಾಗ ಇವತ್ತಿನ ಒಂದು ಸ್ವಲ್ಪ ವರ್ಷ ಹಿಂದೆ ಹೋದಾಗ ಲವ್ ಸಿಗ್ತಾ ಇತ್ತು, ಅದು ಹಂಗೆ ಟ್ರಾನ್ಸಿಷನ್ ಆಗ್ತಾ ಇವತ್ತು ನಾವೇನಂತ ಕರ್ಕೋತೀವಿ, ಮ್ಯಾಟ್ರು ಅಂತ ಪಾಯಿಂಟ್ ಆಫ್ ವ್ಯೂ ಬಂದ್ಬಿಟ್ಟಿದೆ. ಬಟ್ ಅದೆರಡರ ಮಧ್ಯೆ ಒಂದು ಚಿಕ್ಕ ಎಳೆ ಇದೆ. ಏನಾಗ್ತಾ ಇತ್ತು, ಪ್ರೀತಿಸೋರು ಮೊದಲು
ಎಲ್ಲ ಥರದ್ದು ಈಗ ಪಾರ್ಕಲ್ಲಿ ಕೈ ಹಿಡಿದು ನಡ್ಕೊಂಡು ಹೋಗೋದು ಇನ್ನೊಂದು ಮತ್ತೊಂದು ಎಲ್ಲ ಮಾಡೋರು. ಇವಾಗ ಆ ಪ್ರೀತಿ ಅನ್ನೋದು ಎಸ್ಕೇಪ್ ಆಗ್ಬಿಟ್ಟು ಮಿಕ್ಕಿದೆಲ್ಲ ಕೆಲಸ ನಡೀತಾ ಇದೆ. ಸೊ ಅದಕ್ಕೇನೋ ಒಂದು ಬೇರೆ ಹೆಸರು ಅನ್ನೋದು ಇದಾಗಿದೆ. ಸೊ ಅದು ಏನಕ್ಕೆ ಅದು ನಡೀತಾ ಇತ್ತು, ಒಂದು ಪ್ರೀತಿಲಿ ಅದು ಏನಕ್ಕೆ ಒಂದು ಅವಿನಾಭಾವ ಸಂಬಂಧ ಬೆಳೆದಾಯಿತು, ಮತ್ತು ಆ ಥಿನ್ ಲೈನ್ ಆಫ್ ಟ್ರಸ್ಟ್ ಏನಿತ್ತಲ್ಲ, ಆ ಟ್ರಸ್ಟು, ಆ ನಂಬಿಕೆ, ಆ ವಿಶ್ವಾಸ, A to Z ಅದು ಏನಕ್ಕೆ ಪ್ರೀತಿ ಅಂತ ಕರ್ಸ್ಕೊತಾ ಇತ್ತು ಅನ್ನೋ ಒಂದು ಫ್ಯಾಕ್ಟ್ರನ್ನ ಸಿನಿಮಾದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅದನ್ನೇ ಒಂದು ಅದೇ ಒಂದು ಟೈಮ್ ಸ್ಕೇಪ್ ಅಂತ ಹೇಳ್ತಾರೆ. ಇವಾಗ ನಮಗಿಂತ ಹಿಂದಿನ ಜನ್ರೇಷನ್ ಒಂದು ಲವ್ ಸ್ಟೋರಿ ಮತ್ತು ನಮ್ಮ ಜನ್ರೇಷನ್ ಲವ್ ಸ್ಟೋರಿ ಎರಡೂ ಮಿಕ್ಸ್ ಮಾಡಿ ಹೇಳೋ ಒಂದು ಪ್ರಯತ್ನನೇ ಇವತ್ತಿನ ಲವ್ ಮ್ಯಾಟ್ರು. ಇವತ್ತಿನ ಲವ್ ಮ್ಯಾಟ್ರು ಅಂದರೆ ಈಗ ನೀವು ಯಾವ ಇಸ್ವಿಯಲ್ಲಿ ಉಗ್ರಂ ಬಂದಿದ್ದು ಆಗಲೇ ತುಂಬ ವರ್ಷ ಇಸ್ವಿ ಅಂದ್ಬಿಟ್ರಾ? ಸಿಕ್ಕಾಪಟ್ಟೆ ಆಯ್ತಲ್ಲ. ಉಗ್ರಂ ಹಿಂಗೆ 2013-14 ಬಂದಿದ್ದು ಅಂದರೆ 13-14 ವರ್ಷ ಆಗಿರ್ಬೋದೇನೋ. ಅದಾದಮೇಲೆ ನಾನು ಐ ವಾಸ್ ನಾಟ್ ಎಕ್ಸಾಕ್ಟ್ಲಿ ಇನ್ ಟು ಡೈರೆಕ್ಷನ್. ನಂದು ಕಾರ್ಪೊರೇಟ್ ಫೀಲ್ಡಲ್ಲಿದ್ದೆ ನಾನು ಅವಾಗ. ಉಗ್ರಂ ಮಾಡ್ತಾ ಇದ್ರೆ ಇಲ್ಲ, ಐ ವಾಸ್ ಅ ಸ್ಟಾಕ್ ಬ್ರೋಕರ್. ನಾನು ಶೇರ್ ಮಾರ್ಕೆಟಲ್ಲಿದ್ದೆ ನಾನು. ಉಗ್ರಂ ಆಲ್ಸೋ ಅದನ್ನು ಸರ್ರು ತುಂಬ ಅದು ಒಂಥರ ಪರಿಪೂರ್ಣತೆ ಬೇಕು ಅಂತ ಅಂದ್ಬಿಟ್ಟು ಹಿ ಡೆಡಿಕೇಟೆಡ್ ಲಾಟ್ ಆಫ್ ಹಿಸ್ ಟೈಮ್ ಟು ಆ ಸಿನಿಮಾ. ನಮಗೆಲ್ರಿಗೂ ಗೊತ್ತಿರೋ ವಿಚಾರ, ನಮ್ಗೆ ಸ್ವಲ್ಪ ಟೈಮ್ ಆಯಿತು ಅನ್ನೋದು. ಸೊ ಅದು ರಿಲೀಸ್ ಆಗೋ ಟೈಮ್ಗೆ ಮುಂಚೆನೇ ನಾನು ಸ್ವಲ್ಪ ಕಾರ್ಪೊರೇಟ್ ಫೀಲ್ಡಲ್ಲೆಲ್ಲ ಕೆಲಸ ಮಾಡ್ಕೊಂಡಿದ್ದೆ. ಅದು ರಿಲೀಸ್ಗೂ ಸಿಂಕಿಗೂ ನನ್ನ ಸಿನಿಮಾ ಲೈನ್ ಎಂಟ್ರಿಗೂ ಒಂದು ಸ್ವಲ್ಪ ಈಸಿಯಾಗಿ ಸಿಂಕ್ ಆಗಿ ನಾನು ಬೇರೆ ಬೇರೆ ಸಿನಿಮಾಗಳದೇ ಹೇಳಿದ್ನಲ್ಲ, ಡೈರೆಕ್ಷನು, ಸೀರಿಯಲ್ಗಳು ಮಾಡಿದೆ. ಅದಾದಮೇಲೆ ಸುವರ್ಣ ಚಾನಲಲ್ಲಿ ಸೀರಿಯಲ್ ಮಾಡಿದೆ, ಉದಯ್ ಟಿ ವಿಲಿ ಸೀರಿಯಲ್ ಮಾಡಿದೆ. ಅದೆಲ್ಲ ಆ್ಯಕ್ಟಿಂಗ್ ಮುಗಿಸ್ಕೊಂಡು ಐ ಕೇಮ್ ಬ್ಯಾಕ್. ಡೈರೆಕ್ಷನ್ ಇಸ್ ಮೈ ಪಾಯಿಂಟ್ ಅಂತ ಕಂಪ್ಲೀಟ್ ಡೈರೆಕ್ಷನ್ ಕಡೆ ಬಂದು ಅದು ಮಾಡಿದೆ. ಡೈರೆಕ್ಷನ್ ದಟ್ಸ್ ಅ ಫೀಲ್ಡ್. ಅಂದರೆ ನನಗೆ ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋಂಥ ಕೆಲಸ ಅದು. ಹೌದು, ಕೊಟ್ಟಿರೋಂಥ ಕೆಲಸ ಅಂತ ಹೇಳ್ಬೋದು. ಓಕೆ. ಆ್ಯಂಡ್ ಈ ಸಿನಿಮಾದಲ್ಲಿ ಸೊ ಮೇಯ್ನ್ ಲೀಡಾಗಿ ನೀವು ಕಾಣಿಸ್ಕೊಂತಿದ್ದೀರಾ. ಬೇರೆ ಯಾರ್ಯಾರು ಸೀನಿಯರ್ ಆ್ಯಕ್ಟರ್ಸು ಏನಾದ್ರು ಇದ್ದಾರಾ ಹೇಗೆ ಅಂತ? ಈ ಸಿನಿಮಾದಲ್ಲಿ ಹೀರೋ ಅನ್ನೋ ಪಾಯಿಂಟ್ ಆಫ್ ವ್ಯೂಗಿಂತ ಇದು ಆ್ಯಕ್ಚುಲಿ ಇದು ಕಂಟೆಂಟ್ ಬೇಸ್ಡ್ ಸಿನಿಮಾ. ಸ್ವಲ್ಪ ಲೀಡ್ ರೋಲ್ಸ್ಗಳು ಮಾಡ್ಕೊಂಡಿದ್ದೀವಿ. ಅಷ್ಟೇ ಲೀಡ್ ರೋಲ್ಸಲ್ಲಿ ನನ್ನ ಅದೇ ಹೇಳಿದ್ನಲ್ಲ, ಎರಡು ಕಾಲದ ಘಟ್ಟದ ನಡೆಯುವಂಥ ಒಂದು ಪ್ರೀತಿ, ಅದೆರಡದ್ದು ಕಂಪ್ಯಾರಿಸನ್ ಕೊಡ್ತಾ ಹೋಗಿ ಅದೆರಡನ್ನೂ ಹೆಂಗೆ ಸೇರಿಸ್ಬಿಟ್ಟು ಹೇಳಬೇಕು ಅನ್ನೋ ಒಂದು ಪ್ರಯತ್ನ ಅಷ್ಟೇ. ಅದು ಡಿಫ್ರೆಂಟಾಗೇ ಇದೆ. ಅದು ಒಂಥರ ತುಂಬ ಅದು ನೋಡಿದಾಗ ನಿಮ್ಗೆ ಅದು ಫೀಲ್ ಆಗುತ್ತೆ, ಓಕೆ ದಿಸ್ ಇಸ್ ಸಮಥಿಂಗ್ ಇದ್ದಿದ್ದೇ ಇದನ್ನು ನಮ್ಗೆ ಅರ್ಥ ಆಗೋ ರೀತಿಲಿ ಯಾರು ಸ್ವಲ್ಪ ಹೇಳಬೇಕಾಗಿತ್ತೇನೋ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಏನಿದೆಯಲ್ಲ, ನಮ್ಮ ದೃಷ್ಟಿಕೋನದ ಪಾಯಿಂಟ್ ಆಫ್ ವ್ಯೂ ಅದು. ಇದರಲ್ಲಿ ನಮ್ಮ ಅಚ್ಯುತ್ ಸರ್ರು, ಅಚ್ಯುತ್ ಸರ್ರು ಮತ್ತು ಅನಿತಾ ಭಟ್ ಮೇಡಮ್ಮು, ಸುಮನ್ ರಂಗನಾಥ್ ಮೇಡಮ್ಮು, ಅವ್ರದ್ದೊಂದು ಸ್ಟೋರಿ ಹೋಗುತ್ತೆ. ಜೊತೆಗೆ ಒಂದು ಯಂಗರ್ ಜನ್ರೇಷನ್ ಅಂತ ತೊಗೊಂಡಾಗ ನನ್ನ ಪೇರಾಗಿ ಸೋನಲ್ ಮಾಂಟೆರೋ ಅವರು, ಮತ್ತು ಸುಷ್ಮಿತಾ ಗೋಪಿನಾಥ್ ಅಂತ ಹೊಸ ಪರಿಚಯ ಅವರು ಮಾಡಿದ್ದಾರೆ. ಒಂದು ಕನ್ನಡ ಸಿನಿಮಾ ಮಾಡಿದ್ದಾರೆ, ಒಂದು ಆಲ್ಬಮ್ ಸಾಂಗ್ ಎಲ್ಲ ಮಾಡಿದ್ದಾರೆ. ಅವರೆಲ್ಲ ಸೇರ್ಕೊಂಡು ಒಂದು ಟೀಮ್ ಅಪ್ ಮಾಡ್ಕೊಂಡು ಮಾಡಿರೋ ಸಿನಿಮಾ. ಸಾಕಷ್ಟು ಜನ ಥಿಯೇಟ್ರ್ ಆರ್ಟಿಸ್ಟ್ಗಳನ್ನೇ ಇಟ್ಕೊಂಡು ಮಾಡಿರೋದು. ಇದಲ್ಲದೆ ಮೇನ್ ಲೀಡ್ಗಳಲ್ಲದೆ ಬೇರೆ ಕಾಸ್ಟಿಂಗ್ ಎಲ್ಲ ತುಂಬ ಜನ ನೋಡಿರ್ತಾರೆ, ಮುಖ ಪರಿಚಯಗಳಿರುತ್ತೋ ಇವರ ಅಂತ ಹೇಳೋ ಥರನೇ ಎಲ್ಲ ಮೋಸ್ಟ್ ಆಫ್ ದ ಕಾಸ್ಟಿಂಗ್. ಬಟ್ ಇಲ್ಲ, ನೀವು ಹೇಳ್ತಾ ಇದ್ರೆ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನೇ ಚೂಸ್ ಮಾಡಿ ಎಲ್ಲ ಅದೇನು ಒಂದು ಎಲ್ಲ ಬೆಳೀತಾ ಇದ್ದಾರೆ, ಎಲ್ಲ ಬೆಳೀತಾ ಇದ್ದೀವಿ. ಹೌದು, ವಿತ್ ಟೈಮ್. ಎಲ್ಲ ವಿತ್ ಟೈಮ್. ಓಕೆ. ಅಂದರೆ ಈಗ ಸಿನಿಮಾದಲ್ಲಿ ನಿಮಗೆ ಪೇರಾಗಿ ಸೋನಲ್ ಅವರು. ಅದು ಪೇರ್ ಅಂತ ಏನಿಲ್ಲ, ಅದೊಂದು ಕತೆ ಹೋಗೋ ರೀತಿನೇ ಬೇರೆ ಅದು. ಹೌದಾ, ನಿಮ್ಮ ಪೇರಲ್ವಾ? ಇಲ್ಲ ಪೇರ್ ಅಂತ ಯಾರ್ದು ಯಾರ ಜೊತೆ. ಮತ್ತೆ ಇನ್ನೇನು ಲವ್ ಮ್ಯಾಟ್ರ್ ಎಲ್ಲ ಕೊಟ್ಟಿದ್ದೀರಾ? ಅದೇ ನೀವು ನೋಡ್ಬೇಕಾಗಿರೋ ವಿಚಾರ. ಪೇರ್ ಇಲ್ಲ ಅಂತೀರಾ, ಈ ಕಡೆ ಲವ್ ಸ್ಟೋರಿ ಅದೇ ಇದೆಲ್ಲ ಅದೇನಂತ ಹೇಳಿದ್ರೆ ಒಂದು ಚಿಕ್ಕ ಅಂದ್ರೆ ಅಂತ ಹೇಳ್ತಾ ಇದೀನಲ್ಲ, ನೋಡ್ದಂಗೆ ಆ ಥರ ಅಲ್ವಾ? ಅದೊಂದು ಸ್ವಲ್ಪ ಕ್ಯೂರಿಯಾಸಿಟಿನ ಇಟ್ಕೋಬಹುದು. ಒಂದು ಡಿಫ್ರೆಂಟ್ ಡೈಮೆನ್ಷನ್. ಇಟ್ ಇಸ್ ನಾಟ್ ಮೇ ಬಿ ಇಟ್ ಇಸ್ ವೆರಿ ರೆಗ್ಯುಲರ್, ಬಟ್ ಎ ಡಿಫ್ರೆಂಟ್ ನೋಡೋ ಆಯಾಮ ಬೇರೆ ಆಗಿದೆ. ಓಕೆ, ಏನೋ ಮಾಡಿದ್ದೀರ ಹೊಸ್ತಾಗಿ. ಓಕೆ. ಆ್ಯಂಡ್ ಈ ಕಂಪ್ಲೀಟ್ ಸಿನಿಮಾ ಲೊಕೇಶನ್ ಎಲ್ಲ ಎಲ್ಲಿ? ಯಾಕಂದರೆ ಇತ್ತೀಚೆಗೆ ಈ ಪಾಯಿಂಟ್ ಏನಕ್ಕೆ ಕೇಳ್ತೀನಿ ಅಂದರೆ, ಇದೆಲ್ಲರಿಗೂ ಒಂದು ರೆಗ್ಯುಲರ್ ಪ್ರಶ್ನೆ ಆಗಿರ್ಬೋದು, ಲೊಕೇಶನಲ್ಲಿ ಏನು ಅಂತ ಕೇಳ್ತಾರೆ ಅಂತ. ಬಟ್ ಜನ ಲೊಕೇಶನ್ ಸಹ ನೋಡ್ತಾರೆ. ಹೌದು. ನಾರ್ಮಲಾಗಿ ಬೆಂಗಳೂರಲ್ಲಿ ಶೂಟ್ ಮಾಡಿದರೆ ಬೆಂಗಳೂರು ಓಕೆ, ಮೈಸೂರು ಓಕೆ, ಬಟ್ ಅವ್ರ ಪ್ರಿಫರೆನ್ಸ್ ಬೇರೆ ಥರನೇ ಇರುತ್ತೆ. ಅವ್ರ ಥಾಟ್ ಪ್ರೊಸೆಸ್ಸು ಈ ಥರ ಲೊಕೇಶನ್ ಸಿನಿಮಾ ನೋಡ್ಬೇಕಂಗಾದ್ರೆ ಅದು ಹುಕ್ ಮಾಡುತ್ತೆ ಅಂತ ನಮ್ಗೆ ಇತ್ತೀಚೆಗೆ ಗೊತ್ತಾಗಿತ್ತು. ಲೊಕೇಶನ್ ಹುಕ್ ಮಾಡುತ್ತೆ. ಒಂದು ಜಾಗದಲ್ಲಿ ಕೂತ್ಕೊಂಡು ಒಂದು ಟ್ರಾನ್ಸ್ ಜರ್ನಿ ಅದು. ಅಂದರೆ ನೀವು ಹೋಗ್ಬಿಟ್ಟು ಒಂದು ಯಾವುದೋ ತುಂಬ ಕೋಲ್ಡ್ ಚಿಲ್ಲಿ ಪ್ಲೇಸ್ ತೋರಿಸಿದಾಗ ಜನ ಒಂದು ಸ್ವಲ್ಪ ಹೊತ್ತು ಮಟ್ಟಿಗೆ ಹೋಗಿ ರಿಲೇಟ್ ಆಗ್ತಾರೆ. ಹೌದು. ನಮ್ಮದು ಆ ರಿಲ್ಯಾಕ್ಸೇಷನ್ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಕುದುರೆಮುಖ ಚಿಕ್ಕಮಗಳೂರು ಅದನ್ನು ತುಂಬ ಒಂದು ಮೇಜರ್ ಪೋರ್ಷನ್ ಅಂದರೆ ಒಂದು 50% ಆಫ್ ಪೋರ್ಷನ್ ಅಲ್ಲಿ ಕವರ್ ಆಗುತ್ತೆ. ಇನ್ನು ಮಿಕ್ಕಿದಂಗೆ ಬೆಂಗಳೂರು,
ಒಂದಷ್ಟು ಪೋರ್ಷನ್ ನಮ್ಮ ಹಾಸನ, ಓಕೆ ಚಿಕ್ಕ ಪೋರ್ಷನ್ ಸಾಕಷ್ಟು ಏನಂತ ಹೇಳ್ತಾರೆ ಟ್ರಯಲ್ ಆ್ಯಂಡ್ ಎರರ್ಸು, ಡೂಸ್ ಆ್ಯಂಡ್ ಡೋಂಟ್ಸ್ ಎಲ್ಲ ಮಾಡಿ ಒಳ್ಳೆ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ. ವಿ ಆರ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಆ್ಯಂಡ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದ ಔಟ್ಕಮ್ ಆ್ಯಂಡ್ ಔಟ್ಪುಟ್. ಸೂಪರ್. ಅಲ್ಲಿ ಏನೋ ಕುದುರೆಮುಖದಲ್ಲಿ ನಮ್ಮ ರವಿ ಅವ್ರು ಮೀಟ್ ಮಾಡಿದ್ರ? ಯಾರು ಹೇಳಿ ರವಿ ಅಂದರೆ? ಕುದುರೆಮುಖ ಅಂದ್ರೆ ನೆನಪಾಗೋದೇನು? ಅವ್ರ ಬೇವ್ಸ್ಗಳಿದ್ವು ಅಲ್ಲಿ, ಅವ್ರ ವೇವ್ಸ್ಗಳು, ಅವ್ರ ಆರ, ಅವ್ರ ಬ್ರೀಸು, ಅದೆಲ್ಲ ಇರುತ್ತೆ. ನಮ್ಮ ರವಿ ಸರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು. ಓಕೆ ಸರ್, ನಾವು ಈಗ ಅದನ್ನೇ ಹೇಳ್ತೀನಲ್ಲ, ನಾವು ಯಾರೂ ತೋರಿಸ್ದೇ ಇರೋಂಥದ್ದು ಮಾಡಿಬಿಡ್ತೀವಿ ಅಂತ ಹೇಳೋದಿದೆಯಲ್ಲ, ಅದು ಗೊತ್ತಿಲ್ಲ. ನಾವು ಇರೋ ಜಾಗನೇ ನಾವು ಬೇರೆ ಆಯಾಮದಲ್ಲಿ ತೋರಿಸ್ಬೋದು, ಇರೋ ವಿಚಾರನೇ ಬೇರೆ ಆಯಾಮದಲ್ಲಿ ತೋರಿಸ್ಬೋದು ಅನ್ನೋದಷ್ಟೇ ನನ್ನ ನಂಬಿಕೆ. ಸೊ ರವಿ ಸರ್ ಏನು ತೋರಿಸಿದ್ದಾರೆ ಅದೊಂದು ವರ್ಷನ್ ಆಫ್ ಕುದುರೆಮುಖ. ಈಗ ನಮ್ಮ ಸಿನಿಮಾದಲ್ಲಿ ನೀವೇನು ನೋಡ್ತೀರಾ ಅದೊಂದು ನಮ್ಮ ವರ್ಷನ್ ಆಫ್ ಕುದುರೆಮುಖ. ನಾನು ರವಿ ಅಂತ ನೇಮ್ ಏನಕ್ಕೆ ತಗೊಂಡೆ ಅಂದರೆ ಆ ಕಾಲಘಟ್ಟದ ರವಿ ಅವರು. ಇವಾಗ ಅವರು ಬೇರೆ ಅವರು ಲೆಜೆಂಡ್ ಅವರು. ಸೊ ಅಂದರೆ ನೆನಪಾಗೋದೇ ಆಬ್ವಿಯಸ್ಲಿ ಯುಗ ಪುರುಷನೇ ನೆನಪಾಗೋದು. ಕುದುರೆಮುಖನೇ ಯುಗ ಪುರುಷ. ಸೊ ಅದು ಆ ಥರ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಇದು ಅವಾಗ ಕುದುರೆಮುಖ ವಾಸ್ ಫಂಕ್ಷನಿಂಗ್, ನಾನು ಅನ್ಕೋತೀನಿ ಅದು ಫಂಕ್ಷನಿಂಗಲ್ಲಿತ್ತು. ಬಟ್ ನಾವು ಹೋಗಿದ್ದು ಟೈಮ್ ಇವಾಗ ಹೆಂಗೆ ಅಂದರೆ ಅದು ಫಂಕ್ಷನಿಂಗಲ್ಲಿಲ್ಲ, ಅದು ಮೈನಿಂಗೆಲ್ಲ ಇದಾಗಿ. ಸೊ ಅದನ್ನೇ ಹೇಳಿದೆ, ಆ ಆಯಾಮನೇ ಬೇರೆ, ಈ ಆಯಾಮನೇ ಬೇರೆ, ತುಂಬ ಡಿಫ್ರೆಂಟ್ ಆಗಿದೆ. ಅದು ನೀವು ಕತೆ ನೋಡ್ತಾ ಹೋದಾಗ ನಿಮ್ಗೆ ಅದು ಎಲ್ಲ ಏನೇನು ಬೇಕೋ ಅಲ್ಲಿ ಕರೆಕ್ಟಾಗಿ ನಮ್ಗೆ ಹೊಂದ್ಕೊಂಡು ಬಂದಿದೆ, ನಮ್ಗೆ ಬಂದಿದೆ, ನಮಗೆ ಮಾಡಿಸ್ದಂಗಿದೆ ಅನ್ನೋದೊಂದು ಇದು ನಮ್ಮ ಫೀಲಿಂಗ್. ಯಾವುದೋ ಆಯಮ್ಮ ಈ ಆಯಮ್ಮ ಯಾರೋ ಅಮ್ಮ ಯಾವ ಲವ್ ಮ್ಯಾಟ್ರ್ ಚೆನ್ನಾಗಿದ್ರೆ ಸಾಕು, ಅಷ್ಟೇ ಅದು ನೀವು ಫೀಲ್ ಆಗ್ತಾರೆ. ಕಂಟೆಂಟ್ಸ್ಗಳೆಲ್ಲ ಇವಾಗ ರಿಲೀಸ್ ಆದಾಗ ನಮಗೆ ಬರ್ತಾ ಇದೆಯಲ್ಲ, ನಿಮಗೆ ಅದು ರೆಸಿಪ್ರೊಕೇಷನ್ ಸಿಕ್ಬಿಡುತ್ತೆ. ಏನೋ ಒಂದು ನಾವು ಮಾಡಿದ್ದೀವಿ, ನಮ್ಮದೇ ಹ್ಯಾಂಗ್ ಓವರು, ನಮ್ಮದೇ ಫೀಲಿಂಗ್ ಅಂತ ಹೇಳೋಕ್ಕೆ ಅಂತ ಒಂದೊಂದ್ಸಲಿ ಅನಿಸ್ಬಿಡುತ್ತೆ. ಕೆಲಸ ಮಾಡ್ತಾ ಡೀಪಲ್ಲಿ ಹೋದಾಗ ಅಯ್ಯೋ ನಾವು ಅದೇ ಹೆತ್ತೋರ್ಗೆ ಹೆಗಣ ಮುದ್ದು ಅಂತ ಎಲ್ಲರೂ ಸಹಜವಾಗಿ ಯೋಚನೆ ಮಾಡ್ತೀವಲ್ಲ. ಬಟ್ ಇವಾಗ ಕಂಟೆಂಟ್ ಆಚೆ ಬರ್ತಾ ಎಲ್ಲೋ ನಾವು ಹಾಕ್ತಿದ್ದಿದ್ದು ಡೈರೆಕ್ಷನ್ ಆಫ್ ಹೆಜ್ಜೆಗಳೇನಿದೆಯಲ್ಲ ಅದು ಜನಕ್ಕೆ ಅದು ಆ ಮಟ್ಟಕ್ಕೆ ಅಪೀಲ್, ಚಿಕ್ಕ ಮಟ್ಟಿಗೆ, ಐ ಆಮ್ ನಾಟ್ ಟೆಲಿಂಗ್ ತುಂಬ ದೊಡ್ಡ ಮಾಸ್ಗೆ ಅದು ರೀಚ್ ಆಗಿದೆ ಅಂತಲ್ಲ, ಬಟ್ ರೀಚ್ ಆಗಿರೋ ಮಾಸಸ್ಗಳಿಂದ ನಮಗೆ ರೆಸಿಪ್ರೊಕೇಷನ್ ಏನು ಬರ್ತಾ ಇದೆ, ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅದೇ ರೆಸಿಪ್ರೊಕೇಷನ್ ಬರ್ತಾ ಇದೆ. ಅದು ಮೇನ್ ಪಾಯಿಂಟಾಗಿ ನಾವು ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್ ಆ್ಯಂಡ್ ಕಾನ್ಫಿಡೆಂಟ್. ಓಕೆ. ಆ್ಯಂಡ್ ಈಗ ಆಗಸ್ಟ್ 1ಗೆ ರಿಲೀಸ್ ಅಂತ ಡೇಟು. ಸೊ ಆಗಸ್ಟ್ ಅಂತ ಅಂದ್ಕೊಳ್ಳಿ, ಈಗ ನೆಕ್ಸ್ಟ್ ಬರೋದು ಆಗಸ್ಟ್, ಸೆಪ್ಟೆಂಬರ್, ಹಬ್ಬಗಳ ಟೈಮಲ್ಲಿ. ಆ ಟೈಮಲ್ಲಿ ಬಿಗ್ಗೆಸ್ಟ್ ಸ್ಟಾರ್ ಸಿನಿಮಾಗಳಿದ್ದಾವೆ. ಹೌದು. ಸೊ ಅಷ್ಟು ಕಾನ್ಫಿಡೆನ್ಸ್ ಇದೆ ಅಲ್ವಾ ಅಂತ. ಏನಂದರೆ ಥಿಯೇಟರ್ ಪ್ರಾಬ್ಲಮ್ಸ್ ಆಗ್ಬೋದು, ಅದಕ್ಕೆ ಹೆಂಗೆ ಮ್ಯಾನೇಜಬಲ್ ಹೆಂಗೆ ಮಾಡ್ತಿದ್ದೀರಾ ಏನು ಅಂತ. ಸ್ಟಾರ್ಗಳು ಸಿನಿಮಾ ಬರ್ತಾ ಇದೆ ಇನ್ನೇನು, ಸೊ ಅದೆಲ್ಲ ಹೆಂಗಿದೆ ಮೀನ್ ಸೈಟು? ಪ್ರಿಪ್ರೇಷನ್ ಏನು ಅಂತಂದರೆ ನಮ್ಮ ಕೆಲಸ ಒಂದೇ, ಅದೇ ನನ್ನ ಸಹಜವಾಗಿ ನನಗೆ ಕೆಲಸ ಕಲಿಸ್ಕೊಟ್ಟಿದ್ದವ್ರೆ ನನ್ನ ಬುದ್ಧಿ ಹೇಳ್ಕೊಟ್ಟು ಗುರುಗಳನ್ನ ಹೇಳೋದು ಒಂದೇ ಒಂದು, ಕಡ್ಡಿ ಹಿಡ್ಕೊಂಡು ಯುದ್ಧಕ್ಕೆ ಹೋಗ್ಬೇಡ, ಖಡ್ಗ ಹಿಡ್ಕೊಂಡು ಯುದ್ಧಕ್ಕೆ ಹೋಗು ಅಂತಂದ್ಬಿಟ್ಟು. ಆ ಖಡ್ಗನ ನಂಬಿಕೆಯಲ್ಲಿ ನಾವು ಮುನ್ನುಗ್ತಾ ಇದ್ದೀವಿ. ನಮ್ಗೆ 100% ನಮ್ಮ ಕಂಟೆಂಟ್, ಈಗ ನಮ್ಮ ಕಂಟೆಂಟ್ನ ನೀವು ಅಕಸ್ಮಾತ್ ಯೂಟ್ಯೂಬಲ್ಲಿ ಅಥವಾ ಎಲ್ಲೇ ನಿಮ್ಮ ಕಣ್ಣಿಗೆ ಬಿತ್ತು ಅಂದ್ರೂ ಒಂದು ನಂಬಿಕೆ ಅಂತೂ ಬರುತ್ತೆ ನಿಮಗೆ, ಇವ್ನು ಯಾರೋ ಕೆಲಸ ಮಾಡಿದಾನಪ್ಪ ಹುಡುಗ, ಥಿಯೇಟ್ರಿಗೆ ಬಂದುಬಿಟ್ಟು ಇವ್ನು ಸಿನಿಮಾ ನೋಡಿದ್ರೆ ನಮಗೆ ಮೋಸ ಆಗಲ್ಲ, ನೀವು ಕಂಟೆಂಟ್ ನೋಡೇ ಬರಬೇಕು. ನನ್ನ ಸ್ಪೆಷಲ್ ಇನ್ವಿಟೇಷನ್ ಏನು ಅಂತಂತೇಳಿದ್ರೆ ಡೈರೆಕ್ಟಾಗಿ ಥಿಯೇಟರ್ ದಯವಿಟ್ಟು ಬರಬೇಡಿ, ಒಂದು ಚೂರು ನಮ್ಮ ಕಂಟೆಂಟ್ ಮೇಲೆ ಕಣ್ಣಾಡಿಸಿ ಅಲ್ಲಿ ನಿಮಗೆ ತೃಪ್ತಿ ಸಿಕ್ತಿ, ಓಕೆ ಇವನ ಮೇಲೆ ನಾವು ಒಂದಷ್ಟು ಅಮೌಂಟ್, ಚಿಕ್ಕ ಅಮೌಂಟ್ ಇನ್ವೆಸ್ಟ್ ಮಾಡ್ಬೋದು ಅಂತ ಅನ್ಸಿದ್ರೆ ಕಾನ್ಫಿಡೆಂಟಾಗಿ ಬಂದು ಕೂತ್ಕೊಳ್ಳಿ. ನಿಮ್ಗೊಂದು ಬೇರೆ ನಾನೇನು ಈಗ ಜಸ್ಟ್ ಮೆನ್ಷನ್ ಮಾಡಿದೆ, ಒಂದು ಬೇರೆ ಪ್ರಪಂಚಕ್ಕೆ ಹೋಗ್ತೀರಾ ಅಂತ ಅಂದ್ಬಿಟ್ಟು 100% ಆ ಕೆಲಸ ಅಂತೂ ಹಾಗೆ ಆಗಿದೆ. ಮ್ಯೂಸಿಕಲಿ ಲವ್ ಅಂತ ಬಂದಾಗ ತಮಗೆ ಗೊತ್ತು, ಮ್ಯೂಸಿಕಲಿ ಹೆಂಗೆ ಕರ್ಕೊಂಡು ಹೋಗ್ತೀವಿ ಅನ್ನೋದು. ಅದೇ ನಾನು ಆ ಮೂಲಕನೇ ಇನ್ವೈಟ್ ಮಾಡ್ತಾಯಿದ್ದೀನಿ. ಈಗ ನಾನು ನೋಡಿ ಅಂತ ಹೇಳ್ತಾ ಇರೋದು ನಮ್ಮ ಸಿನಿಮಾ ಸಾಂಗ್ಗಳನ್ನೇ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಹೆಂಗಿದೆ, ಏನಿದೆ, ಹೋಗಬೇಕಾ ಬೇಡವಾ ಎಲ್ಲ ಅಲ್ಲೇ ಕವರ್ ಆಗುತ್ತೆ. ಓಕೆ. ಹಾಂ. ಆ್ಯಂಡ್ ಈಗ ಉಗ್ರಂ ಸಿನಿಮಾ ತೊಗೊಂಡ್ರೆ ಆ ಸಿನಿಮಾದಲ್ಲಿ ನಿಮ್ಮದೇ ಕಂಪ್ಲೀಟ್ ಅಂದರೆ ಚೇಂಜ್ ಓವರ್ ಕೊಡುವಂತಹ ಕ್ಯಾರೆಕ್ಟರ್, ಒಂದು ಆಯಾಮನನ್ನು ಚೇಂಜ್ ಮಾಡುತ್ತೆ ಸಿನಿಮಾ ನರೇಟಿವ್ ಮಾಡೋದು. ಹೌದು. ಸೊ ವೆರಿ ಗುಡ್ ಕ್ಯಾರೆಕ್ಟರ್ ಆ ಟೈಮ್. ನೆನಪದೊಡೆಯುವಂತಹ ನಿಮ್ಮ ಡೈಲಾಗೇ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಟ್ರೋಲ್ ಆಗ್ತಿದೆ ಆ ಟೈಮಲ್ಲಿ. ಈಗಿನ ಸೋಷಿಯಲ್ ಮೀಡಿಯಾ ಇದ್ದಿದ್ದರೆ ಬೇರೆ ಲೆವೆಲ್ಗೆ ಹೋಗ್ಬಿಟ್ಟಿರೋದು. ಆದರೂ ಹಂಗಾಗಿದೆ ಆ್ಯಕ್ಚುಲಿ. ಹೌದು. ಸೊ ಅಂಥ ಕ್ಯಾರೆಕ್ಟರ್ ಮಾಡಿ ಸಡನ್ನಾಗಿ ಡೈರೆಕ್ಷನ್ ಅಂದರೆ ಆ ಟೈಮಲ್ಲೂ ಇತ್ತ ಮೈಂಡ್ಸೆಟ್ ಅಂತ ಡೈರೆಕ್ಷನ್ ಮಾಡಬೇಕು. ಹೌದು, ಅದು ಬ್ಯಾಕ್ಗ್ರೌಂಡಲ್ಲಿ ಪ್ರಿಪೇರ್, ಅದೇ ಹೇಳಿದ್ನಲ್ಲ ನಾನು ಪ್ರಶಾಂತ್ ಸರ್ ಹತ್ರ ಕೇಳ್ಕೊಂಡು ಹೋಗ್ತಾ ಇದ್ದಿದ್ದು ದೃಷ್ಟಿಕೋನನೇ ಡೈರೆಕ್ಷನ್ ಅನ್ನೋದೇ. ಅವರು ನೋಡಿ ಮಾಡು ಈ ರೋಲ್ ನೀನು ಮಾಡು ಅಂತ ಅದೇ ಹೇಳಿದ್ನಲ್ಲ. ನಮ್ಮ ಸ್ನೇಹಿತರು ಇನ್ನೊಬ್ರು ರಾಮ್ ಸರ್ ಅಂತ ಅಂದ್ಬಿಟ್ಟು, ಅವ್ರು ನನ್ನ ನೋಡಿದ ಆಯಾಮದಲ್ಲಿ ಅವ್ರಿಗೆ ಅವ್ರು ಪಿಚ್ ಮಾಡಿದ ಆಯಾಮಗಳೆಲ್ಲ ಮಿಕ್ಸ್ ಆಗಿ ಒಂದು ಔಟ್ಕಮ್ಮೇ ವಿಶ್ವ ರೋಲ್ ನನಗೆ ಸಿಕ್ಕಿದ್ದು. ಓಕೆ ಓಕೆ.
ಅಂದರೆ ಅವ್ರ ಇನ್ಪುಟ್ಸ್ ಎಲ್ಲ ಇದೆ ಅಂತ ಆಯಿತು. 100%. ನನಗೆ ಇವತ್ತೂ ಒಂದು ಅಂದರೆ ನಾನು ಎಲ್ಲ ಕಡೆನೂ ಅದನ್ನು ನನಗೆ ಗೊತ್ತಿರೋ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲ ಅದನ್ನು ಮೆನ್ಷನ್ ಮಾಡ್ತೀನಿ. ನಾನು ಚೈತನ್ಯ ಸರೇ ಆಗಲಿ, ಪ್ರಶಾಂತ್ ಸರೇ ಆಗಲಿ, ಸೂರಿ ಸರ್ನೇ ಆಗಲಿ, ನನ್ನ ಅವ್ರು ನಮ್ಮನ್ನ ಶಿಷ್ಯಂದ್ರ ಅಂತ ತೊಗೊಳೋದು ಬೇರೆ, ನಾವು ಅವ್ರನ್ನ ಗುರು ಅಂತ ತೊಗೊಳೋದು ಅದು ನಮಗೆ ಅದು ಒಂಥರ ಹೆಮ್ಮೆ ಫೀಲ್ ಅದು. ಚೈತನ್ಯ ಸರ್ ನಾಲೆಜ್ ಅವ್ರದ್ದು ಟ್ರೆಮೆಂಡಸ್ ನಾಲೆಜ್. ಮ್ಯಾಡ್ನೆಸ್ ಆಫ್ ಮೇಕಿಂಗ್ ಫಿಲ್ಮ್ ಅಂತ ಪ್ರಶಾಂತ್ ನಿಲ್ಸರ್ದು. ಏನು ಅಂತ ಹೇಳಿದ್ರೆ ನಾನು ತುಂಬ ಹೊಸಬ ಅವಾಗ, ನನಗೇನು ಗೊತ್ತಿಲ್ಲ, ಕ್ಯಾಮ್ರಾ ಎಲ್ಲಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ, ಏನು ಹೇಳಬೇಕು ಏನು ನೋಡಬೇಕು. ಅದ್ಯಾವುದೋ ಒಂದು ಪರ್ಟಿಕ್ಯುಲರ್ ಶಾರ್ಟಲ್ಲಿ ಆವಾಗ ಒಂದು ಶಾರ್ಟ್ ತೆಗಿತಾಯಿದ್ರು. ಆ ಶಾರ್ಟಲ್ಲಿ ನಾನು ಲೈಟ್ ತೊಗೋಬೇಕು ಅಂದರೆ ನೀನು ಬೆಳಕಿಗೆ ಬರಬೇಕು, ನಮ್ಗೆ ಅದು ಅರ್ಥ, ನಮ್ಗೆ ಟೆಕ್ನಿಕಲ್ ಟರ್ಮ್ಸ್ಗಳು ಗೊತ್ತಿಲ್ಲದ ಟೈಮ್ ಅದು. ಲೈಟ್ ತೊಗೋಬೇಕು, ನೀನು ಒಂದು ಸ್ಟೆಪ್ ಮುಂದೆ ನನಗೆ ಅದು ಗೊತ್ತಿಲ್ಲ. ಅದು ನಾನು ಒಂದು ಏನು ಹೋಗಬೇಕು ಮಾಡ್ತೀನಿ ಅದು ಡೈಲಾಗೆಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಬಟ್ ಆ ಪ್ಲೇಸ್ಮೆಂಟ್ ನನಗೆ ಬರ್ತಾ ಇಲ್ಲ. ಆ ಟೈಮಲ್ಲಿ ಸ್ವಲ್ಪ ಗಾಬರಿ ಆಗ್ಬಿಡ್ತೀವಿ. 3-4 ಸಲ ಆದಾಗ ಯಾರೇ ಆಗಲಿ ಎಂಥವ್ರೇ ಆಗಲಿ ಸ್ವಲ್ಪ ಓಕೆ ನಾವೇನೋ ಒಂದು ಕಾನ್ಷಿಯಸ್ನೆಸ್ಸಿಗೆ ಬರ್ತೀವಿ. ಆ ಕಾನ್ಷಿಯಸ್ನೆಸ್ ಟೈಮಲ್ಲಿ ಪ್ರಶಾಂತ್ ಸರ್ ಹೇಳ್ತಾಯಿದ್ರು, ವಿರಾಟ್ ನೋಡಿಲಿ ಅಂತ ತೋರಿಸೋರು ಒಂದು ಮಾರುತಿ ವ್ಯಾನ್ ಥರದ್ದು ಒಂದು ಜಾಗ. ಆವಾಗ ಆ ಸಿನಿಮಾಗೆ ಯೂಸ್ ಮಾಡಿದ ಟೆಕ್ನಿಕಲ್ ಆಸ್ಪೆಕ್ಟಲ್ಲಿ ಪ್ಯಾನಾವಿಷನ್ ಅಂತ ಕ್ಯಾಮ್ರಾ. ಆವಾಗ ಲವ್ ವಾಜ್ಕಲ್ ಅಂತ ಹಿಂದಿಲಿ ಒಂದು ಸಿನಿಮಾ ಬಿಟ್ಟರೆ ಆ ಕ್ಯಾಮ್ರಾನ ನಾವು ಅಂದರೆ ಆ ಕ್ಯಾಮ್ರಾನ ಸರ್ ಒಬ್ಬರೇ ತರಿಸ್ಕೊಂಡಿದ್ದು, ಕನ್ನಡ ನಮ್ಮ ಉಗ್ರಂ ಸಿನಿಮಾಗೆ ತರಿಸ್ಕೊಂಡಿದ್ದು. ಅದು ನೆಗೆಟಿವ್ಸ್ ಎಲ್ಲ ಇರೋದು ಅವಾಗ, ಇಟ್ಸ್ ನಾಟ್ ಅ ಡಿಜಿಟಲ್ ಮೀಡಿಯಮ್ ಅದು. ಅವ್ರು ಹೇಳಿದೊಂದೆ, ಎಷ್ಟು ಬೇಕಾದ್ರೆ ರೀಲ್ತೀನಿ ತಲೆ ಕೆಡಿಸ್ಕೊಬೇಡ, ಆರಾಮಾಗಿ ಮಾಡು ಅಂತ ಹೇಳೋದು ನನಗೆ. ಅಂದರೆ ಆ ಕಾನ್ಫಿಡೆನ್ಸ್ ತುಂಬ ರೀತಿ ಮ್ಯಾಡ್ನೆಸ್ ಇದೆಯಲ್ಲ, ನನಗೆ ಏನಾರು ಆಗಲಿ ನಾನು ತೆಗಿಯೋಕ್ಕೆ ಹೊರಟಿರೋ ಕಂಟೆಂಟ್ ಚೆನ್ನಾಗಿ ಬರಬೇಕು ಅನ್ನೋ ಮ್ಯಾಡ್ನೆಸ್ ಇದೆಯಲ್ಲ, ಅದು ಪ್ರಶಾಂತ್. ಆ್ಯಂಡ್ ಅಫ್ಕೋರ್ಸ್ ಸೂರಿ ಸರ್ ಬಗ್ಗೆ ಅದೇ ನಾನು ಗೊತ್ತಿಲ್ಲದೇನೋ ಹೇಳೇ ಬಿಡ್ತೀನಿ ಎಲ್ರಿಗೂ. ನಾನು ಡೈರೆಕ್ಷನ್ ಕಮ್ ಆ್ಯಕ್ಟಿಂಗ್ ತೊಗೊಳೋದಿರೋದು ಇಟ್ಸ್ ನಾಟ್ ತುಂಬ ಕ್ಲಮ್ಸಿ ಕೆಲಸ. ಅದು ಎರಡೆರಡು ಆಯಾಮದಲ್ಲಿ ನಿಂತ್ಕೊಂಡು ನೋಡೋಕ್ಕಾಗಲ್ಲ ನಿಮ್ಮನ್ನು ನೀವೇ. ಬಟ್ ಆ ಪಾಸಿಬಿಲಿಟಿ ಆಗಿದೆ ಸೂರಿ ಸರ್ ಜೊತೆ ಕೆಲಸ ಮಾಡಿದ್ಮೇಲೆ. ಯಾಕಂದರೆ ಅದೊಂಥರ ಅದು ಬೇರೆ ಕಿಕ್ಕದು, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಸಿನಿಮಾ ಮಾಡ್ಬಿಟ್ಟೆ. ಇದೆಲ್ಲ ಅಷ್ಟು ಎಕ್ಸ್ಪ್ರೆಷನ್ಗೆ ಮೀರಿರೋ ಭಾವಗಳು ಒಂದು ಸಿನಿಮಾ ಮಾಡಿ ತೋರಿಸ್ಬಿಡೋಣ ಅಂತೇಳಿ. ಸೊ ಆವಾಗ ಅಂದರೆ ಅಫ್ಕೋರ್ಸ್ ಸಿನಿಮಾ ನಾನು ಮಾಡಬೇಕು ಕತೆ ಬರ್ಕೊಂಡಾಗ ನನಗೆ ಅಂತ ನಾನೇನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಒಂದು ಒಳ್ಳೆ ಫ್ರೆಂಡ್ಸ್ಗಳಿದ್ರು ಅವಾಗ, ಸ್ಟಾರ್ಗಳಾಗಿದ್ದಾರೆ ಅವರು ಇವಾಗೆಲ್ಲ, ಅವ್ರಿಗೆ ಅಂತಲೇ ಅಂದ್ಕೊಂಡು ಮಾಡಿದ್ದು. ಸೊ ಆಯಿತು ಬಂತು ಅಂತ ಅನ್ಕೋಬೋದು. ಸೂಪರ್. ಅಂದರೆ ರಾ ಡೈರೆಕ್ಟರು, ಸೊ ಕಂಪ್ಲೀಟ್ ಮ್ಯಾಡ್ನೆಸ್ ಡೈರೆಕ್ಟರು, ಇವ್ರ ಹತ್ರ ಎಲ್ಲ ವರ್ಕ್ ಮಾಡಿ ಈಗ ನೀವೊಂದು ರೆಡಿ ಆಗಿದ್ದೀರಾ ಡೈರೆಕ್ಷನ್ ಮಾಡ್ಬೇಕಂತ. ಡೈರೆಕ್ಟ್ ಮಾಡಿದ್ದೀನಿ, ರೆಡಿ ಆಗಿದ್ದೀನಿಲ್ಲೋ ಚೆನ್ನಾಗಿ ಹೇಳಬೇಕು. ನಮ್ಮ ಪ್ರಯತ್ನ ನಾವು ಪಟ್ಟಿದ್ದೀವಿ, ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿದ್ದೀನಿ, ನನ್ನ ಮೇಲೆ ನಾನು ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿದ್ದೀನಿ. ಒಂದೊಳ್ಳೆ ತಂಡ ಕಟ್ಕೊಂಡು ಬಂದಿದ್ದೀನಿ. ಎಲ್ಲರನ್ನೂ ನೋಡ್ತಾ ಇದ್ರು, ತಂಡದಲ್ಲಿರೋ ಪ್ರತಿಯೊಬ್ಬರೂ ನೋಡ್ತಾ ಇದ್ದೀರಾ. ನಮ್ಮ ಎಲ್ಲ ಚಾಯ್ಸಸ್ಗಳು ಹೇಳುತ್ತೆ. ಇವಾಗ ಒಂದು ಪ್ರಾಡಕ್ಟ್ನ ನೋಡ್ಬೇಕಾದ್ರೆ ಪ್ಯಾಕಿಂಗು, ಅದನ್ನು ಮಾರೋ ರೀತಿ, ಅದ್ರ ಮೇಲೆ ಇಟ್ಟಿರೋ ಹೆಸರು, ಅದೆಲ್ಲ ನಿಮಗೆ ಬಂತು ಅಂದರೆ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಅಂತ ಅದು ಸೆಮಿ ಕಾನ್ಷಿಯಸ್ಲಿ ಹೆಂಗಾಗುತ್ತೋ A to Z ಜನ ನೋಡ್ತಾ ಇದ್ದಾರೆ. ಅದೇ ಇವತ್ತು ಯಾವುದೂ ನಾವು ಮುಚ್ಚಿಡೋಕ್ಕೂ ಆಗಲ್ಲ, ತುಂಬ ಎಕ್ಸಾಜರೇಟ್ ಮಾಡೋದಕ್ಕೂ ಆಗಲ್ಲ. ತುಂಬ ಅವ್ರಿಗೆ ಏನು ಕರೆಕ್ಟ್ ಅನಿಸುತ್ತೋ ಆ ರೀತಿಲಿ ನಮಗೆ ರೀಚ್ ಮಾಡ್ಬೋದು ಅನ್ನೋ ರೀತಿ ಏನಿದೆ ಅದನ್ನು ಪ್ರಯತ್ನ ಪಡ್ತಾ ಇದ್ದೀವಿ. ಓಕೆ. ಆ್ಯಂಡ್ ನೀವೇ ಡೈರೆಕ್ಷನ್ ಅಂತ ಅಂದ್ಕೊತೀರಾ, ಅದ್ರ ನೀವೇ ಮೇನ್ ಲೀಡ್ ಮಾಡಬೇಕು ಅಂದ್ಕೊತೀರಾ? ಇದಕ್ಕೆಲ್ಲ ಪ್ರೊಡಕ್ಷನ್ ಹೌಸ್ ಎಲ್ಲ ಹೆಂಗೆ ಸಿಕ್ತು ಅಂತ ಅವ್ರ ಬಗ್ಗೆ ಒಂಚೂರು ಹೇಳಿ. ಪ್ರೊಡಕ್ಷನ್ ಹೌಸಸ್ಗಳು ಆ್ಯಕ್ಚುಲಿ ದಟ್ ಇಸ್ ಒನ್ ಆಫ್ ದ ಮೋಟಿವೇಶನ್ ಫ್ಯಾಕ್ಟರು. ನಮ್ಮ ಪ್ರೊಡ್ಯೂಸರ್ಸ್ಗಳೇ ನಾವು ಕತೆನ ಬೇರೆಯವ್ರಿಗೆ ಅಂತಲೇ ಮಾಡಿದ್ದು. ಅದನ್ನು ನನಗೆ ತುಂಬ ಆಸೆ ಇತ್ತು. ಈ ಕತೆ ಹುಟ್ಟಿದ್ದು ಒಂದು ಚಿಕ್ಕ ಕಥೆಯಾಗಿ ನಂಗೆ ಅದು ಉಗ್ರಂ ಸೆಟ್ಟಲ್ಲಿದ್ದಾಗಲೇ ಈ ಕತೆ ಹುಟ್ಟಿ, ನಾನು ಅವಾಗ ಶ್ರೀಮುರಳಿ ಸರ್ಗೆ ನಾನು ಹೇಳ್ಬಿಟ್ಟು ಮಾಡ್ಬಿಡ್ಬೇಕು ಹೆಂಗಾದರೂ ಮಾಡಿ, ಚೆನ್ನಾಗಿದೆ ಅಂದರೆ ಇದ್ದೇ ಇರುತ್ತೆ. ನೀವು ನೋಡ್ತಾ ಇರ್ತೀರ, ನೀವು ಡೈಲಿ ಅವ್ರ ಚರಿಷ್ಮಾಗಳು ನೋಡ್ತಾ ಇರ್ತೀರ, ಅವ್ರು ಎದ್ದೇಳೋದು ನಿಂತ್ಕೊಳ್ಳೋದು ಮಾತಾಡೋದೆಲ್ಲ ನೋಡ್ತಾರೆ. ಒಂದು ಸಿನಿಮಾ ಮಾಡಬೇಕಲ್ಲ ಇವಾಗ ಅರ್ಜೆಂಟಲ್ಲ, ಒಂದು ಫೀಲಿಂಗ್ ಬರುತ್ತೆ ನಿಮ್ಗೆ ಹುಟ್ಟುತ್ತೆ. ಸೊ ಸಿನಿಮಾಗಳು ಎಲ್ರಿಗೂ ಇನ್ಸ್ಪೈರ್ ಮಾಡೇ ಮಾಡುತ್ತೆ. ಹಾಗಾಯಿತು. ಹಾಗೆ ಜರ್ನಿ ಆದಾಗ ಅವ್ರದ್ದು ಅಫ್ಕೋರ್ಸ್ ಉಗ್ರಂ ಆದಮೇಲೆ ಸರ್ದು ಇದ್ದಿದ್ದು ಇಮೇಜ್ ಬೇರೆ ಥರ ಮಾಸ್ ಆಗಿ ತುಂಬ ಹೆವಿ ಮಾಸ್ ಆಗಿತ್ತು ಅವರು, ಆ ಥರ ಇತ್ತು. ಆಮೇಲೆ ಐ ವಾಂಟೆಡ್ ಟು ನಮ್ಮ ಧನಂಜಯ್ ಅವರು ನಮ್ಮ ಏರಿಯಾದಲ್ಲಿ ಅಂದರೆ ರಂಗಶಂಕರ ಅಂತ ಒಂದು ಜಾಗ ಇದೆ, ಅಲ್ಲಿ ನೋಡ್ತಾ ಇದ್ದೆ. ಅವ್ರಿಗೆ ಅಂತ ಅಂದ್ಬಿಟ್ಟು ಒಂದಷ್ಟು ಪೋರ್ಷನ್ ಅಂತೂ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡೆ ಇದು ನಡೀಲಿ ಅಂತ, ಅಂದರೆ ಅವ್ರನ್ನ ನರೇಟಿವ್ ಕೂಡ ಮಾಡಿದೆ. ಬಟ್ ಅವ್ರು ಇನ್ನೊಂದು ಸಿನಿಮಾ ಬ್ಯುಸಿಯಲ್ಲಿ ಇದ್ದಿದ್ದರಿಂದ ಅದು ಮಾಡೋಕ್ಕಾಗಿಲ್ಲ. ಸೊ ನಾವು ನೆಕ್ಸ್ಟ್ ಯಾರನ್ನ ಮಾಡಬೇಕು ಅಂತ ಕೂತ್ಕೊಂಡಾಗ ಪ್ರೊಡ್ಯೂಸರ್ಗಳಂತೂ ಸಿಕ್ಬಿಟ್ಟಿದ್ರು ನನಗೆ. ನಾನು ಕತೆ ಮಾಡೋ ಟೈಮಲ್ಲಿ ಕತೆ ಹೇಳಿದ್ಕೊಳ್ಳೆ ನಂಗೆ ಪ್ರೊಡ್ಯೂಸರ್ ಸಿಕ್ಬಿಟ್ಟಿದ್ರು. ಅವರು ಪ್ರೊಡ್ಯೂಸರೇ ಹೇಳಿದ್ರು, ನೀನು ಇಷ್ಟು ಕತೆ ಹೇಳ್ಬೇಕಾದ್ರೆ ನೀನು ಆಟಗಳು ನೋಡಿದ್ರೆ ಯಾಕೋ ನೀನೇ ಸ್ವಲ್ಪ ನಿನ್ನಲ್ಲಿ ಏನೇನಿದೆಯೋ ಅದೆಲ್ಲ ಇದು ಮಾಡಿಬಿಡ್ಬೇಕು ಅಂತ ಅನಿಸುತ್ತೆ, ಮಾಡು ಪರವಾಗಿಲ್ಲ ನೀನು. ಇಲ್ಲ ಸರ್ ಅದು ತುಂಬ ಆಗುತ್ತೆ, ನೀನಿರೋ ಇದಕ್ಕೆ ನೀನು ಮಾಡ್ತೀಯಾ ಮಾಡು ಅಂತ ಪ್ರಭು ಸರ್ ಅಂತ ಅಂದ್ಬಿಟ್ಟು BR ಸಿನಿಮಾಸ್ ಅಂತ ಒಂದು ಪ್ರೊಡಕ್ಷನ್ ಹೌಸು, ಅವ್ರ ಮುಖೇನೇ ಸ್ಟಾರ್ಟ್ ಆಗಿದ್ದು. ಸೊ B ಪ್ರಭುಕುಮಾರ್ ಅಂತ ಅಂದ್ಬಿಟ್ಟು ತುಂಬ ಒಳ್ಳೆ ಪ್ಯಾಷನೇಟ್ ವ್ಯಕ್ತಿ, ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿದ್ದವರು.
ಸಿನಿಮಾ ಹಂಗೆ ಸ್ಟಾರ್ಟ್ ಆಯಿತು. ಸೊ ಅದು ಆಗ್ತಾ ಬಿಸ್ನೆಸ್ ಅವ್ರದ್ದು ಎಲ್ಲ ಆಸ್ಪೆಕ್ಟ್ಸ್ಗಳು ಆಗ್ತಾ ನಮ್ಮ ಜೊತೆ ನಮ್ಮ ಸ್ನೇಹಿತರೆ, ನನ್ನ ಫ್ರೆಂಡ್ ಆಗಿದ್ದ ವಂದನಾ ಪ್ರಿಯಾ ಮೇಡಮ್ ಅಂತ ಮೀಟ್ ಆಗಿದ್ರಲ್ಲ ನೀವು. ಸೊ ಅವರು ಕೊಲ್ಯಾಬ್ ಆದರು ಈ ಪ್ರಾಜೆಕ್ಟ್ಗೆ. ಅವ್ರದ್ದು ಒಂದು ಬ್ರ್ಯಾಂಡ್ ಇದೆ, ಸಿಲ್ವರಿಸಮ್ ಪ್ರೊಡಕ್ಷನ್ ಹೌಸ್ ಅಂತ ಅಂದ್ಬಿಟ್ಟು. ಸೊ ಇವರು ಕೊಲ್ಯಾಬ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು, ಅಂದರೆ ಸ್ವಲ್ಪ ಬಜೆಟ್ಸ್ಗಳು ನಾವೇನು ತೀರಾ ಹೇರಳವಾದ ಬಜೆಟ್ ಏನು ಅಂದ್ಕೊಂಡಿರಲಿಲ್ಲ. ಸೊ ಬಜೆಟ್ಗಳು ಬೇಕಾದ್ದು, ಸ್ವಲ್ಪ ಎಕ್ಸ್ಟ್ರಾ ಬೇಕಾಯಿತು, ಸಾಂಗ್ಸ್ಗಳೆಲ್ಲ ಶೂಟಿಂಗ್ ಮಾಡಬೇಕು ಅಂದಾಗ ಇಬ್ಬರು ಕೈ ಜೋಡಿಸಿ ಅವ್ರುಗಳು ಹೇಳಿದ್ರಿಂದನೇ ಅವರು ಒಂದು ವಂದನಾ ಮೇಡಮ್ಮು, ಒಂದು ಪ್ರಭುಕುಮಾರ್ ಸರ್ ಅವರು ಹೇಳಿದ್ರಿಂದ, ಅವ್ರು ಮಾಡಿದ್ರಿಂದ ಅವಕಾಶ ನಮಗೆ ಕಂಪ್ಲೀಟಾಗಿ ಎರಡು ರೀತಿಲೂ ಬಂತು. ಒಂದು ಡೈರೆಕ್ಷನ್ನು, ಒಂದು ಆ್ಯಕ್ಟಿಂಗು ದೃಷ್ಟಿಕೋನನು ಕವರ್ ಮಾಡೋಕ್ಕೆ ನಮಗೆ ಎಲ್ರಿಗೂ ಆಗಲ್ಲ, ಎಲ್ರಿಗೂ ಅಷ್ಟು ದೊಡ್ಡ ಅವಕಾಶ ಸಿಗಲ್ಲ. ಆ ಅವಕಾಶ ಕೊಟ್ಟರು ಅವರಿದ್ರು. ಆಮೇಲೆ ಈ ಸಿನಿಮಾ ಓಕೆ, ಉಗ್ರಂ ಸಿನಿಮಾಗೆ ಆ ಟೈಮಲ್ಲಿ ತುಂಬ ಕಷ್ಟದಲ್ಲಿರಬೇಕಾದ್ರೆ ಸಹಾಯ ಮಾಡಿದ್ದು ದರ್ಶನ್ ಸರ್. ನಾನು ಅವ್ರ ಬಗ್ಗೆ ಕೇಳಬೇಕು ಈ ಇಂಟರ್ವ್ಯೂನಲ್ಲಿ. ಸೊ ಈಗ ನೀವು ಸಿನಿಮಾ ಮಾಡಿದ್ದೀರಾ, ಸೊ ಅವ್ರ ಫ್ಯಾನ್ಸ್ನ ಏನಾದ್ರು ಸಪೋರ್ಟ್ ಸಿಕ್ಕಿದ್ರೆ ಒಂದು ಎನ್ಕರೇಜ್ಮೆಂಟ್, ಆಮೇಲೆ ಒಂದು ಬೇರೆ ಲೆವೆಲ್ಗೆ ಹೋಗುತ್ತೆ. ಹೌದು ಸರ್, ಏನು ಗೊತ್ತಾ ಸರ್, ನಮ್ಮ ಎಂಟೈರ್ ಕರ್ನಾಟಕದಲ್ಲಿ ನಾನು ದರ್ಶನ್ ಸರ್ ಫ್ಯಾನ್ ಆಗಲಿ, ಸುದೀಪ್ ಸರ್ ಫ್ಯಾನ್, ಯಶ್ ಸರ್ ಫ್ಯಾನ್, ಶಿವಣ್ಣ ಸರ್ ಫ್ಯಾನ್, ಅಪ್ಪು ಸರ್ ಫ್ಯಾನ್, ನಮ್ಮಲ್ಲಿ ಲೈನ್ ಆಫ್ ಡಿಫ್ರೆನ್ಸ್ ಇರೋದು ತುಂಬ ಕಮ್ಮಿ. ಹೌದು, ನಾವೆಲ್ಲ ಹೆಂಗೆ ಅಂತ ಹೇಳಿದ್ರೆ ಸಿನಿಮಾ ಚೆನ್ನಾಗಿತ್ತು ಅಂದರೆ ವಿ ಸೆಲೆಬ್ರೇಟ್ ಅಷ್ಟೇ. 100%. ನಾವು ಅದು ಬೇರೆ ಭಾಷೆಯವ್ರಿಗೆ ನಾವು ಅದನ್ನು ತಾತ್ಸಾರ ತೋರಿಸ್ದಿರೋ, ಏನು ತೋರಿಸಲ್ಲ, ನಮ್ಮಲ್ಲಿ ತೋರಿಸ್ತೀವಿ ಅನ್ನೋದು ಅದು ತುಂಬ ನನಗೆ ಗೊತ್ತಿಲ್ಲದಿರೋ ವಿಷಯ. ಸೊ ನನಗೆ ಎಲ್ಲರೂ ಅಂದರೆ ನಾನು ಎಲ್ಲರೂ ಕೇಳ್ಕೊಳ್ಳೋದು ಒಂದೇ, ಒಂದು ಪ್ರಾಮಾಣಿಕ ಪ್ರಯತ್ನ ಅಂತ ನಮ್ಮ ಕಡೆಯಿಂದ ಆದಾಗ ನಮಗೆಲ್ಲರೂ ಜೊತೆ ನಿಂತಿದ್ದಾರೆ. ನಾವೆಲ್ಲರದು ಅದೇ ಕೇಳೋದು, ಸಾಥು ಸಹಕಾರನೇ ಬೇಕೇ ಬೇಕು. ಅದು ಬಂದಾಗ ಹೊಸಬ್ರು ಅಂತ ಬಂದಾಗ ಸ್ವಲ್ಪ ಇರುತ್ತೆ, ಅವ್ರಿಗೂ ನಂಬೋ ಫ್ಯಾಕ್ಟ್ರಿಗಳು ತುಂಬ ಕಮ್ಮಿ ಇರುತ್ತೆ. ಏನಕ್ಕೆ ನಂಬಬೇಕು, ವಾರಕ್ಕೆ 8-10 ಜನ ಬರ್ತಾರೆ, ಅದೆಲ್ಲ ಇರುತ್ತೆ. ಆ ಒಂದು ಪ್ರಶ್ನೆಗೆ ಒಂದು ಚಿಕ್ಕ ಉತ್ತರ ಏನು ಅಂತ ಹೇಳಿದ್ರೆ, ಅಂದರೆ ಇವತ್ತು ನಾವು ಡೈರೆಕ್ಟಾಗಿ ಸಿನಿಮಾ ಅಂತೂ ಯಾರೂ ಬರ್ತಾ ಇಲ್ಲ, ಎಲ್ಲರೂ ಒಂದು ಕಂಟೆಂಟ್ನ ರಿಲೀಸ್ ಮಾಡ್ಕೊಂಡೇ ಬರ್ತಾಯಿದ್ದೀವಿ. ಆ ಕಂಟೆಂಟ್ನ ನೋಡಿ ನೀವು ಒಂಚೂರು ಮನಸ್ಸು ಧೈರ್ಯ ಎರಡೂ ಮಾಡಿ, ಯಾರು ಅದಕ್ಕೆ ನಿಮ್ಮ ಆ ಟೈಮು, ದುಡ್ಡಿನ ವಿಷಯ ಅಂತ ಬರಲ್ಲ, ಅವ್ರ ಟೈಮಿನ ವಿಷಯನೇ ಇವತ್ತೆಲ್ಲರೂ ಯೋಚನೆ ಮಾಡೋದು. ನನ್ನ ಮೇಲೆ ಅಷ್ಟು 2 ಅವರ್ ನೀವು ಇನ್ವೆಸ್ಟ್ ಮಾಡ್ಬೋದು ಅಂತ ನಿಮಗೆ ನಂಬಿಕೆ ಬಂತು ಅಂದರೆ ದಯವಿಟ್ಟು ಹಿಂಜರಿದೆ ಮಾಡಬೇಕು ಅಂತ ಅಷ್ಟೇ. ಎಲ್ಲರಿಗೂ ನಾನು ಕೇಳ್ಕೊಡೋದು ಅದೊಂದೇ. ಓಕೆ ಓಕೆ, ಥ್ಯಾಂಕ್ ಯು. ಲವ್ ಮೈ ಟ್ರೂ ಸಿನಿಮಾ ನೆಕ್ಸ್ಟ್ ಮಂತ್ ಬರ್ತಾ ಇದೆ. ಹೌದು, ನಾನು ಕಾಯ್ತಾ ಇದ್ದೀನಿ ನಿಮ್ಮನ್ನು ಬೇರೆ ಒಂದು ಲುಕ್ಕಲ್ಲಿ ನೋಡೋಕ್ಕೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ನಿಮಗೆ. ಮತ್ತೆ ವಿಶ್ವ ಆಗಿ ಅವಾಗ ಪ್ರಜ್ವಲಿಸಿದ್ರೆ, ಈಗ ಕಂಪ್ಲೀಟ್. ಸೊ ಏನಾಗ್ತೀರಾ ನೋಡಿ. ಇವಾಗ ಎಲ್ಲರೂ ಮನಸ್ಸಾಗಿದ್ದೀನಿ ನಾನು, ಮನಸ್ಸು ಎಲ್ಲರೂ ಮನಸ್ಸಲ್ಲಿ ಏನೇನಿದೆ ಪ್ರಶ್ನೆಗಳು, ಆ ಪ್ರಶ್ನೆಗಳ ಒಂದು ತೇರೇ ಹೌದು ಲವ್ ಮ್ಯಾಟ್ರು ಅಂತ ನಾನು ಹೇಳಿ. ಆ್ಯಂಡ್ ಒಂದು ಒಳ್ಳೆ ಸೈನ್ ಅಂತಂದರೆ ಮಾಧವ ಸಿನಿಮಾ ತುಂಬ ಚೆನ್ನಾಗಿ ಓಡ್ತಾ ಇದೆ. ರಾಜರತ್ನಾಕರ ಸಿನಿಮಾ ತುಂಬ ಚೆನ್ನಾಗಿ, ಅಂದರೆ ಒಂದು ಥಿಯೇಟರ್ ಜನ ಬರ್ತಾರೆ, ವೈಬ್ ಚೆನ್ನಾಗಿದೆ. ನಿಮ್ಗೊಂದು ಸ್ವಲ್ಪ ಅದು ಪಾಸಿಟಿವ್ನೆಸ್ ನೆಕ್ಸ್ಟ್ ಬರೋ ಸಿನಿಮಾಗಳಿಗೆ. ಹೌದು, ಸೊ ಒಳ್ಳೇದಾಗಲಿ, ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ಅಂದರೆ ನಮ್ಮ ಭೇಟಿ ಹೆಂಗೆ ಆದರೂ, ಅದೇನೋ ಏನೇ ಆಗಿದ್ರು, ಇಟ್ ವಾಸ್ ಅಚಾನಕ್ ಆ್ಯಂಡ್ ಇಟ್ ವಾಸ್ ಅ ಸ್ವೀಟ್ ಭೇಟಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಆಲ್ಸೋ. ಥ್ಯಾಂಕ್ ಯು. ನೋಡೋಣ ಎಲ್ಲೆಲ್ಲಿಗೆ ಹೋಗುತ್ತೆ. ಭೇಟಿ ಆಗಬೇಕು ಅಂತ ಮನಸ್ಸುಗಳಲ್ಲೇನೋ ಇದೆ, ಅವಕಾಶಗಳು ಸಿಗಬೇಕು ಎಲ್ಲ ರೂಪದಲ್ಲೂ. ನಿಮ್ಗೆ ಗೊತ್ತು ಯಾವ ರೂಪದಲ್ಲಿ ಆಗುತ್ತೆ. ಖಂಡಿತ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.